ಹೋರಾಟಕ್ಕೆ ಕಬ್ಬಿಣ ಬೆಲೆ ನಿಗದಿ ಆಗಲೇಬೇಕು. ಕಾರ್ಖಾನೆ ಮಾಲೀಕರು ಕಬ್ಬಿಣ ಬೆಲೆ ನಿಗದಿ ಮಾಡಲೇಬೇಕು. ಏನು ಇವತ್ತಿನ 5ನೇ ದಿನ ಅಲ್ಲ, ಇದು 5ನೇ ದಿನ ಹೋರಾಟ ಹೆದ್ದಾರಿ ಮುಚ್ಚಿ ಮಾಡಿ ಪ್ರತಿಭಟನೆ ಪ್ರಾರಂಭ ಆಗೈತಿ. ಮತ್ತು ಹಲವಾರು ಕಡೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 16 ಕಡೆ ಈಗಾಗಲೇ ಕೂಡ ಅಲ್ಲೂ ಕೂಡ ಪ್ರತಿಭಟನೆಗಳು ರಸ್ತೆಗಳಲ್ಲಿ ಪ್ರತಿಭಟನೆ ಪ್ರಾರಂಭ ಆಗೈತಿ. ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿ, ಯಾಕಂತಂದ್ರೆ ದಿನ ಬೆಲೆ ತಗೋಬೇಕಾಗಿತ್ತು. ಏನ ಜಿಲ್ಲಾಧಿಕಾರಿ ಅವರು ಭಾಳ ಅಂತಂದ್ರೆ 3,200 ರೂಪಾಯಿ ಅಷ್ಟೇ ಬಂದೈತಿ. ಇನ್ನು ನಾವು 3,400 ತಗೊಂಡು ತೀರ್ಬೇಕಂತೇಳಿ ಮತ್ತು ಗುರ್ಲಾಪುರದಾಗ ನಿಂತಿದ್ರೆ ಚಳವಳಿಯನ್ನು ಮುಂದುವರಿಸಿದ್ದೀವಿ. ಇವತ್ತು ಕೂಡ ನಾವು 10 ಲಕ್ಷ ಕಬ್ಬು ಬೇಕಾಗಿಲ್ಲ. ಯಾಕಂದ್ರೆ ಕಬ್ಬಿಣ ಬಿಲ್ಲ ನಿಮಗೆ ಬೇಕಾಗಿ ನಾವು ಕೊಡ್ಸೋರು ಹೋರಾಟ ಮಾಡೋರು ನೀವು ಬಂದ್ರಿ, ಅದು ಚಳವಳಿ ಗಟ್ಟಿ ಆಗ್ತೈತಿ. ಅದಕ್ಕೆ ನಾವು ಯಾರು ಕೂಡ ಇವತ್ತು ಕೂಡ ಮನೆಯಾಗಿ ಕೊಡ್ಬೇಡ್ರಿ. ಹೆಂಗೆ ನಿನ್ನೆ ಲಕ್ಷಾಂತರ ಸಂಖ್ಯೆ ಒಳಗೆ ಬಂದ್ರಿ, ಇವತ್ತು ಕೂಡ ಬಂದಿರತ್ತೇಳಿ ನಿಮಗೆ ಇವತ್ತು 3,200 ರೂಪಾಯಿಂದ ನೀನು ಜಿಲ್ಲಾಧಿಕಾರಿ ಬಂದು ಭಾಳಷ್ಟು ಅವರು ಕೂಡ ಜಿಲ್ಲಾಧಿಕಾರಿ ಭಾಳಷ್ಟು ಪ್ರಯತ್ನ ಮಾಡತ್ತಾರೆ. ಯಾಕಪ್ಪ ಅಂತಂದ್ರೆ ಈ ರೈತರ ಪರವಾಗಿ ಒಳ್ಳೇದಾಗಲಿ ಅಂತೇಳಿ ಕೂಡ ಅವ್ರ ಅಭಿಪ್ರಾಯ ಐತಿ. ನಾವು ಕೂಡ ಅವ್ರ ನೀನು ಬೇಜಾರಾಗ್ಯಾರ. ಕಾರ್ಖಾನೆ ಮಾಲೀಕರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀವಿ, ನಮ್ಮನ್ನು ಕಾಣಿಸ್ಬೇಡ್ರಿ. ಇವತ್ತು ಘೋಷಣೆ ಮಾಡ್ರಿ, ನಾಳೆಗೆ ಬೆಳಗ್ಗೆ ಕಾರ್ಖಾನೆ ಮಾಡ್ರಿ, ಕಬ್ಬು ಗಿಡಕ್ಕೆ ಚಲೋ ಮಾಡ್ತೀವಿ. ಯಾಕಂತಂದ್ರೆ ನಾವು ನಿಮ್ಗೆ ಬೇಯ್ದು ಇದೆಲ್ಲ ಚಟ, ನಮಗೆ ಚಟ ಏನಿಲ್ಲದ. ನಿಮ್ದು ಏನು ಜನ ಇಲ್ಲ ಎಲ್ಲ ನಮ್ಮ ತಗ ಬರತ್ತಾರೆ, ಏನು ಮಾಡಕ್ಕೆ ಬರೋದಿಲ್ಲ. ಅವ್ರು ಕಬ್ಬು ಫಿಕ್ಸ್ ಆಗಬೇಕಂತ ಕೂತಾರೋ. ಕಾರ್ಖಾನೆ ಮಾಲೀಕರ ಈಗಾಗಲೇ ಬಂದಿರಿ, ಇನ್ನೊಂದು 200 ರೂಪಾಯಿಗೆ ಭಾಳ ಸರಿಯಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕಾಗಿ ಎಲ್ಲ ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ನಮ್ಮವ್ರು ಯಾರು ಬೇದ್ರು ತಪ್ಪು ತಿಳ್ಕೊಬೇಡ್ರಿ ನೀವು. ಯಾಕಂತಂದ್ರೆ ಹಾಳಾಗ್ಯಾರವ್ರ, ನಾಶಗ್ಯಾರ ಪಾಪ. 7-8 ವರ್ಷದಿಂದ ಒಟ್ಟ ರೊಕ್ಕ ಕೊಟ್ಟಿಲ್ಲ ನೀವು, ಅದಕ್ಕಾಗಿ ಬೇದ್ದಾರ ಮಾತು ನಾವು ನೋಡ. ಮತ್ತಾದ್ರೂ ಒಂದೊಂದು ಎಲ್ಲ ಕಾರ್ಖಾನೆಗೆ ಒಂದೊಂದು ಮೈಲಿ ಹಾಕೊಂಡು ಹಾಳಾಗಿ ಭಾಳ ಪ್ರೀತಿ ಅದು. ಕಾರ್ಖಾನೆ ಮಾಲೀಕರು ಬರ್ರಿ ಈ ಕಡೆ ಬರ್ರಿ. ಕಾರ್ಖಾನೆ ಮಾಲೀಕರ ಮೇಲೆ ನಾವೆಲ್ಲ ಭಾಳ ಪ್ರೀತಿ. ತ್ರಾಸ ಈಗ ಚಾಲೂ ಆಗೈತಿ. ಹಿಂದೆ ತ್ರಾಸ ತಗೊಂಡ ಮೊದಲಿಂದ ಕೊಟ್ಕೋತ ಬಂದಿರಪ್ಪ ಅಂದ್ರ ಲೈನ್ದಾಗ ಇರ್ತೀರಿ. ನೀವು ಕೂಡ ಚಿಂತೆ ಮಾಡತ್ತೀರಿ, ಹಿಂಗಾದ್ರೆ ಹೆಂಗ ಅಂತೇಳಿ. ಅವಾಗ ಚಿಂತೆ ಮಾಡ್ಬೇಕಾಗಿತ್ತು ನೀವು. ನಮ್ಮನ್ನೆಲ್ಲ ಏನ ಇನ್ನು ದಿವಾಳಿ ಮಾಡಿರಲಿಲ್ಲ, ಅವಾಗ ಚಿಂತೆ ಮಾಡಿರಿ. ಈ ಪರಿಸ್ಥಿತಿ ನಮಗೂ ಬರ್ತಿರ್ಕಿಲ್ಲ, ನಿಮಗೂ ಬರ್ತಿರ್ಕಿಲ್ಲ. ಈಗ ಬಂದೈತೆ. ದಯವಿಟ್ಟು ಕಾರ್ಖಾನೆ ಮಾಲೀಕರ ಬಹಳಷ್ಟು ಪ್ರಭಾವಶಾಲಿಗಳಿದ್ರೆ